ಹಾಯ್ ಕರ್ನಾಟಕ, ನಮಸ್ತೆ. ನಾನಿವತ್ತು ಒಂದು ಮೊಟೋ ಬ್ಲಾಗ್ ಮಾಡ್ತಾಯಿದ್ದೇನೆ. ಬಜ್ಜಪ್ಪೆಪೇಟೆಯಿಂದ ಹರೆಕಳಕ್ಕೆ ಹೋಗ್ತಾ ಇದ್ದೇನೆ. ಹಾಗಾಗಿ ಆ ದಾರಿದ್ದೊಂದು ವಿಡಿಯೋ ಮಾಡೋಣ ಅಂತ. ಆ ರಸ್ತೆ ಹೋಗೋ ದಾರಿ ಹೇಗಿದೆ ಅಂತ ನೋಡೋಣ. ಈಗ ನಾನು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಕೆಂಜಾರು, ಅಲ್ಲಿಗೆ ಹತ್ರ ಇದ್ದೇನೆ. ಇನ್ನು ಬರೀ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಏರ್ಪೋರ್ಟ್ ಸಿಗುತ್ತೆ. ಇದೀಗ ಬರ್ತಿದೆ ಅಲ್ಲ, ಇದೊಂದು ಜಂಕ್ಷನ್. ಇದು ಕರ್ಮಾರ್ ಅಂತ. ಇದು ಖ್ಯಾತ ರಕ್ಷಣಾ ಸಚಿವರಾದಂತಹ ನಮ್ಮ ದಕ್ಷಿಣ ಕನ್ನಡದ ಜಾರ್ಜ್ ಫರ್ನಾಂಡಿಸ್ ಅವರ ಊರು. ಅವರ ಹೆಸರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಥರ ಮಾಡಿದ್ದಾರೆ ನೋಡಿ. ಇದು ಜಾರ್ಜ್ ಫರ್ನಾಂಡಿಸ್ ಅವರ ಊರು, ಇದು ಕರ್ಮಾರ್ ಅಂತ. ಇದು ಏರ್ಪೋರ್ಟಿಗೆ ಹೋಗೋ ದಾರಿ. ಇದು ಕೆಂಜಾರಿನ ಖ್ಯಾತ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜು. ಈಗ ನಾವು ಮರವರು ಅನ್ನೋ ಒಂದು ಊರಿಗೆ ಬಂದಿದ್ದೇವೆ. ಈಗ ಒಂದು ನದಿ ಸಿಗ್ತದೆ. ಇದು ಫಲ್ಗುಣಿ ನದಿ. ಇದನ್ನು ಸ್ಥಳೀಯವಾಗಿ ಗುರುಪುರ ನದಿ ಅಂತ ಹೇಳ್ತಾರೆ. ಮಂಗಳೂರಿಗೆ ಇದರ ನೀರನ್ನು ಕೂಡ ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ. ಆ ಕಡೆ ಅದು ಹೊಸ ಸೇತುವೆ, ಇದು ಹಳೆ ಸೇತುವೆ. ಇದೀಗ ನಾವು ಬಂದಿರೋದು ಕಾವೂರು ಜಂಕ್ಷನ್ ಅಂತ. ಇಲ್ಲಿಂದ ರೈಟಿಗೆ ಹೋದರೆ KSRTC ಬಸ್ ಸ್ಟ್ಯಾಂಡ್ ಆಗಿ ಸ್ಟೇಟ್ ಬ್ಯಾಂಕಿಗೆ ಹೋಗ್ಬೋದು. ಇದು ಸ್ಟ್ರೈಟ್ ರೋಡ್ ಬೋಂದೆಲ್ ಅಂತ. ಬೋಂದೆಲ್ ಆಗಿ ನಂತರಾಗಿ ಪಂಪೆಲ್ ಆಗಿ ನೀವು ಕೇರಳಕ್ಕೆ ಹೋಗುವ ಹೈವೇಗೆ ಟಚ್ ಆಗ್ತದೆ. ಇದು ನಂತೂರು ಸರ್ಕಲ್. ಯಾವಾಗಲೂ ಟ್ರಾಫಿಕ್ಕಿಗೆ ಭಾರಿ ಫೇಮಸ್, ಟ್ರಾಫಿಕ್ ಜಾಮಿಗೆ. ಸಂಜೆ ಹೊತ್ತು ತುಂಬಾ ಇಲ್ಲಿ ಜಾಮ್ ಆಗುತ್ತೆ. ಒಂದೊಂದು ಸಾರಿ 15 ನಿಮಿಷ 20 ನಿಮಿಷ ನಿಲ್ಲಬೇಕಿಲ್ಲ. ಇದೇ ಪಂಪೆಲ್ ಫ್ಲೈಓವರ್. ಇಲ್ಲಿ ಮೊದಲೊಂದು ಸರ್ಕಲ್ ಇತ್ತು. ಸ್ಟ್ರೈಟ್ ಹೋದರೆ ಕೇರಳಕ್ಕೆ ಹೋಗುತ್ತೆ, ಅದು ಕೇರಳ ಹೈವೇಗೆ. ಈಗ ನಾವು ಲೆಫ್ಟಿಂದ ಹೋದರೆ ಇದು ಬ್ಯಾಂಗ್ಳೂರು, ಮೈಸೂರು, ಮಡಿಕೇರಿ ಹೋಗುವಂಥ ಹೈವೇ ಇದು. ನಾನು ಈ ರೋಡಲ್ಲಿ ಸ್ವಲ್ಪ ಒಂದು 6-7 ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲೊಂದು ಅಡ್ಯಾರ್ ಅಂತ ಒಂದು ಸ್ಥಳ ಸಿಗುತ್ತೆ. ಅಲ್ಲಿ ಈಗ ಹೊಸದಾಗಿ ಒಂದು ಡ್ಯಾಮ್ ಕಟ್ಟಿ ಅದರ ಮೂಲಕ 2 ವೀಲರ್ ಪಾಸ್ ಮಾಡ್ಬೋದು ಗಾಡಿ ಆ ಕಡೆ. ಮೊದಲು ಯಾವುದೇ ರಸ್ತೆ ಇರಲಿಲ್ಲ ಅಲ್ಲಿ. ಜನ ಎಲ್ಲ ಬೋಟಲ್ಲಿ ನದಿ ಕ್ರಾಸ್ ಮಾಡ್ತಾಯಿದ್ರು. ಅಲ್ಲಿ ನೇತ್ರಾವತಿ ನದಿ ಹರಿತದೆ. ಆ ನೇತ್ರಾವತಿ ನದಿಗೆ ಅಡ್ಡಲಾಗಿ ಅವರಿಗೆ ಡ್ಯಾಮ್ ಕಟ್ಟಿದ್ದು. ಆ ಡ್ಯಾಮ್ ಇಲ್ಲಾಂದರೆ ಆ ಕಡೆ ವಾಹನಗಳು ಹೋಗಬೇಕಿದ್ರೆ ಬೀಚ್ ರೋಡ್ ಕಡೆಯಿಂದ ಹೋಗಬೇಕಿತ್ತು, ಇಲ್ಲಾಂದರೆ ಮಂಗಳೂರಿನಿಂದ ಪುತ್ತಾರಾಗಿ ಸುಮಾರೊಂದು 16 ಕಿಲೋಮೀಟ್ರ್ ಸುತ್ತು ಹೊಡೆದು ಆ ಊರಿಗೆ ಹೋಗಬೇಕಿತ್ತು. ಅಲ್ಲಿ ಹರೆಕಳ ಅಂತ ಒಂದು ಊರಿದೆ. ಆ ಹರೆಕಳ ಊರು ಹರೆಕಳ ಮೆಣಸಿಗೆ ಭಾರಿ ಫೇಮಸ್. ನಾನೀಗ ಅದು ಮೆಣಸಿನ ಸಸಿಯನ್ನೇ ತರಲಿಕ್ಕೆ ಅಲ್ಲಿಗೆ ಹೋಗ್ತಾ ಇರೋದು. ಹರೆಕಳ ಮೆಣಸು ಉಪ್ಪಿನಕಾಯಿಗೆ ತುಂಬ ಫೇಮಸ್. ತುಂಬಾ ಖಾರ, ಆದರೆ ಅಷ್ಟೇ ತಂಪದು. ಆ ಊರಲ್ಲೊಬ್ಬರು ಮೆಣಸು ಬೆಳೆಗಾರರು ಇದ್ದಾರೆ. ಅವರು ನನಗೆ ಸಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ದೊಡ್ಡ ಗಾಡಿ ಹೋಗಲಿಕ್ಕಿಲ್ಲ ಬಹುಶಃ. ಮುಂದೆ ನಮಗೆ ಕಾಣಲಿಕ್ಕೆ ಸಿಗೋದು ನೇತ್ರಾವತಿ ನದಿಯ ಅಡ್ಯಾರ್ ಹತ್ತಿರ ಕಟ್ಟಿರುವಂತಹ ಒಂದು ಡ್ಯಾಮ್. ಇದರಲ್ಲಿ ದೊಡ್ಡ ಗಾಡಿ ಕೂಡ ಹೋಗ್ತದೆ ನೋಡಿ. ನಾನು ನೋಡಲಿಲ್ಲ, ಈ ಕಡೆಯಿಂದ ಬರುವಾಗ 2 ವೀಲರ್ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಕಾರೆಲ್ಲ ಹೋಗ್ತದೆ, ದೊಡ್ಡ ಮಾಡಿದ್ದಾರೆ.
ನೇತ್ರಾವತಿ ನದಿ. ಇದು ಇಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇನ್ನೂ ಸಮುದ್ರ ಸೇರ್ತದೆ. ಇದಕ್ಕೀಗ ಡ್ಯಾಮ್ ಕಟ್ಟಿದ್ದಾರೆ. ಇದೊಂದೀಗ ಪಿಕ್ನಿಕ್ ಸ್ಪಾಟ್ ಥರ ಆಗಿದೆ ಈ ಡ್ಯಾಮ್ ಹತ್ರ. ಇನ್ನೂ ಡೆವಲಪ್ಮೆಂಟೆಲ್ಲ ಆಗ್ತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಂದ ಇದು ಸಮುದ್ರ ಸೇರುತ್ತೆ ಒಂದು 3-4 ಕಿಲೋಮೀಟರ್ ದೂರದಲ್ಲಿ. ನನಗೆ ಹೋಗಬೇಕಿದ್ರು ಆ ಕಡೆ ಊರಲ್ಲಿ ಅದು ಮೆಣಸಿನ ಸಸಿ ಸಿಗುತ್ತೆ. ಅದು ಹರೆಕಳ ಅನ್ನೋ ಒಂದು ಊರು. ಮುಂಚೆ ಅಲ್ಲಿಗೆ ಹೋಗಬೇಕಾದ್ರೆ ಪಂಪಳ್ಳಿಯಿಂದ ಒಂದು ಸಾಧಾರಣ ಒಂದು 15 ಕಿಲೋಮೀಟರ್ ಸುತ್ತು ಪುತ್ತಾರನಿಂದ ಆಗಿ ಬರಬೇಕಿದ್ರಿಂದ ಈಗ ತುಂಬ ಹತ್ತಿರ ಆಗಿದೆ. ಈಗ ನಿಜವಾಗಿ ಇದೊಂದು ಒಳ್ಳೆ ಸೌಲಭ್ಯ. ಡ್ಯಾಮ್ ಕಟ್ಟಿದಾಗೆ ಆಯಿತು, ಇದಕ್ಕೊಂದು ಸೇತುವೆ ಕಟ್ಟಿದಾಗೆ ಕೂಡ ಆಯಿತು. ಲಾರಿ ಎಲ್ಲ ಹೋಗಲಿಕ್ಕಿಲ್ಲ, ಇಲ್ಲಿ ಹೈಟ್ ಲಿಮಿಟ್ ಇದೆ. ಇಲ್ಲೇ ಸ್ವಲ್ಪ ದೂರದಲ್ಲೇ ಗದ್ದೆಯಲ್ಲಿ ಮೆಣಸಿನ ಸಸಿ ಬೆಳೆಸ್ತಾರೆ ಅವರು. ಇದೇ ಅವರ ಮನೆ. ಕಿಶೋರನ ಅಂತ ಕಾಲ್ ಮಾಡೋವರಿಗೆ. ಅರೆಕಳ ಮೆಣಸಿನ ಸಸಿ ಇದೆ. ಈಗ ನೋಡುವಾಗಷ್ಟು ಗೊತ್ತಾಗೋದಿಲ್ಲ.